ಇನ್ನು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಬಾಂಬ್ ಮೇಲೆ ಬಾಂಬ್ ಸಿಡಿಸ್ತಾ ಇದ್ದಾರೆ. ಇದೀಗ ನೇರವಾಗಿ ಸಿದ್ದರಾಮಯ್ಯ ಅವರನ್ನೇ ಗುರಿಯಾಗಿರಿಸಿಕೊಂಡು ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಏನ್ ಆರೋಪ? ಬನ್ನಿ ನೋಡೋಣ. ಗ್ಯಾರಂಟಿ ಹೊಡೆತಕ್ಕೆ ಖಾಲಿಯಾಗ್ತಿದೆ ಖಜಾನೆ. ಆದ್ರೂ ಗ್ಯಾರಂಟಿ ಸರ್ವೆಗೆ 10 ಕೋಟಿ ಖರ್ಚು. ಗೃಹಲಕ್ಷ್ಮಿ ಹಣ 3 ತಿಂಗಳುಗಳಿಂದ ಬಂದಿಲ್ಲ. ಅನ್ನಭಾಗ್ಯದ ಅಕ್ಕಿ ಹಣ ಹತ್ರ 6 ತಿಂಗಳುಗಳಿಂದ ಬಂದಿಲ್ಲ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಸಿದ್ದರಾಮಯ್ಯ ಸರ್ಕಾರದ ಸಚಿವರು ಮೂಗಿಗೆ ತುಪ್ಪ ಹಚ್ಚುತ್ತಲೇ ಇದ್ದಾರೆ. ಬಿಜೆಪಿಗರಂತೂ ಬೊಕ್ಕಸವೇ ಖಾಲಿಯಾಗಿದೆ, ಎಲ್ಲಿಂದ ದುಡ್ಡು ತರ್ತಾರೆ ಅಂತ ವ್ಯಂಗ್ಯವಾಡ್ತಿದ್ದಾರೆ. ಇದೀಗ ಎಂಎಲ್ಸಿ ಎಚ್ ವಿಶ್ವನಾಥ್ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ಯಾರಂಟಿ ಸರ್ವೆಗೆ 10 ಕೋಟಿ ಖರ್ಚಾಗಿದೆ ಎನ್ನುತ್ತಿದ್ದಾರೆ. ಗ್ಯಾರಂಟಿ ಪ್ರಚಾರಕ್ಕೆ 10 ಕೋಟಿ. ಗ್ಯಾರಂಟಿ ಹೊಡೆತಕ್ಕೆ ಸರ್ಕಾರದ ಹುಂಡಿ ಖಾಲಿಯಾಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಬಿಡಿಗಾಸು ಇಲ್ವಂತೆ. ಆದರೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ಖರ್ಚು ಮಾಡಲಾಗಿದೆಯಂತೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೆ ಸರ್ವೆ ಕೆಲಸ ನೀಡಿದ್ದಾರಂತೆ. ಕೆಲವೇ ದಿನಗಳಲ್ಲಿ ದಾಖಲೆಗಳೆಲ್ಲ ಹೊರಬೀಳಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ಅವರೇ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಅವರೇ ಫೈನಾನ್ಸ್ ಮಿನಿಸ್ಟರ್. ಅದೇ ಈ 5 ಬೀಸ್ಗಳಿದಾವಲ್ಲ, ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ಯಾರು ತಗೊಂಡಿರೋದು? ಬರುತ್ತೆ ಈಚೆಗೆ ಸರ್ವೆ ಮಾಡಕ್ಕೆ 10 ಕೋಟಿ ಅಂತನಾ? ಓಕೆ. ಅಂದ್ರೆ ಅವರು ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. 2 ದಿನದಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತೆ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಜಾರಿ ತರ್ತೀವಿ ಅಂತ ನಾವು ಸರ್ಕಾರ ಬಂದ ಮೊದಲನೇ ದಿನ ಪ್ರಥಮ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡಿ ಇಲ್ಲಿವರೆಗೂ ಕೂಡ ಕೊಟ್ಕೊಂಡು ಬಂದಿದ್ದೇವೆ. ಗೃಹಲಕ್ಷ್ಮಿ ಮಾತ್ರ 2 ತಿಂಗಳಿಂದ ಇತ್ತು, ನಿನ್ನೆ ರಿಲೀಸ್ ಮಾಡಿದ್ದೇವೆ. ಅದು ಕೂಡ ಬರುತ್ತೆ. ಸೋಫಾರ್ ಸರ್ಕಾರ ಬಂದಾಗಿಂದ ಇಲ್ಲಿವರೆಗೂ ಕೂಡ ಕೊಡ್ತಾನೆ ಇದ್ದೀವಿ, ಕೊಡ್ತೀವಿ, ಕೊಡ್ತಾ ಇರ್ತೇವೆ. ಗೃಹಲಕ್ಷ್ಮಿ ಹಣ ನಂಬಿ ಅದೆಷ್ಟು ಹೆಣ್ಮಕ್ಳು ಜೀವನವನ್ನ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ತಡವಾಗಿ ಹಣ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವು ಗ್ಯಾರಂಟಿಯನ್ನ ಕರೆಕ್ಟ್ ಆಗಿ ಕೊಟ್ರೆ ಪ್ರಚಾರ ಅಥವಾ ಮಾಡುವಂತ ಅಗತ್ಯ ಇಲ್ಲ. ಪ್ರಚಾರ ಮಾಡಿ ಏನ್ ಮಾಡಬೇಕಾಗಿಲ್ಲ. ಜನಗಳಿಗೆ ತಲುಪಿದ್ರು 10 ಕೋಟಿ ಅಲ್ಲಿ, 5 ಕೋಟಿ ಲಾಕರ್ಗೆ, 3 ಕೋಟಿ ನಿಮ್ಮ ಮನೆಗೆ. ಹೆಂಗೆ ಇದು? ಅಲ್ಲಿ 2,000 ಸಿಗ್ತಾ ಇಲ್ಲ ಅಂತ ಹೇಳಿ ಪಾಪ ಕೆಲವರೆಲ್ಲ ಆಳುತ್ತಾ ಇದ್ದಾರೆ. ಇದು ನಿಜವಾಗ್ಲೂ ಬಹಳ ಕೆಟ್ಟ ರೀತಿಯಲ್ಲಿ ಹೋಗ್ತಾ ಇದೆ. ಇದನ್ನ ಸಿದ್ದರಾಮಯ್ಯನವರಿಂದೆಲ್ಲ ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ನೋಡೋಣ ನಿಜವಾಗಿ ಆಗಿದ್ರೆ ಏನಾಗುತ್ತೆ ನೆಕ್ಸ್ಟ್. ಇನ್ನು ಡಿಕೆ ಶಿವಕುಮಾರ್, ಇನ್ನು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಬಾಂಬ್ ಮೇಲೆ ಬಾಂಬ್ ಸಿಡಿಸ್ತಾ ಇದ್ದಾರೆ. ಇದೀಗ ನೇರವಾಗಿ ಸಿದ್ದರಾಮಯ್ಯ ಅವರನ್ನೇ ಗುರಿಯಾಗಿರಿಸಿಕೊಂಡು ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಏನ್ ಆರೋಪ? ಬನ್ನಿ ನೋಡೋಣ. ಗ್ಯಾರಂಟಿ ಹೊಡೆತಕ್ಕೆ ಖಾಲಿಯಾಗ್ತಿದೆ ಖಜಾನೆ. ಆದ್ರೂ ಗ್ಯಾರಂಟಿ ಸರ್ವೆಗೆ 10 ಕೋಟಿ ಖರ್ಚು. ಗೃಹಲಕ್ಷ್ಮಿ ಹಣ 3 ತಿಂಗಳುಗಳಿಂದ ಬಂದಿಲ್ಲ. ಅನ್ನಭಾಗ್ಯದ ಅಕ್ಕಿ ಹಣ ಹತ್ರ 6 ತಿಂಗಳುಗಳಿಂದ ಬಂದಿಲ್ಲ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಸಿದ್ದರಾಮಯ್ಯ ಸರ್ಕಾರದ ಸಚಿವರು ಮೂಗಿಗೆ ತುಪ್ಪ ಹಚ್ಚುತ್ತಲೇ ಇದ್ದಾರೆ. ಬಿಜೆಪಿಗರಂತೂ ಬೊಕ್ಕಸವೇ ಖಾಲಿಯಾಗಿದೆ, ಎಲ್ಲಿಂದ ದುಡ್ಡು ತರ್ತಾರೆ ಅಂತ ವ್ಯಂಗ್ಯವಾಡ್ತಿದ್ದಾರೆ. ಇದೀಗ ಎಂಎಲ್ಸಿ ಎಚ್ ವಿಶ್ವನಾಥ್ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ಯಾರಂಟಿ ಸರ್ವೆಗೆ 10 ಕೋಟಿ ಖರ್ಚಾಗಿದೆ ಎನ್ನುತ್ತಿದ್ದಾರೆ. ಗ್ಯಾರಂಟಿ ಪ್ರಚಾರಕ್ಕೆ 10 ಕೋಟಿ. ಗ್ಯಾರಂಟಿ ಹೊಡೆತಕ್ಕೆ ಸರ್ಕಾರದ ಹುಂಡಿ ಖಾಲಿಯಾಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಬಿಡಿಗಾಸು ಇಲ್ವಂತೆ. ಆದರೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ಖರ್ಚು ಮಾಡಲಾಗಿದೆಯಂತೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೆ ಸರ್ವೆ ಕೆಲಸ ನೀಡಿದ್ದಾರಂತೆ. ಕೆಲವೇ ದಿನಗಳಲ್ಲಿ ದಾಖಲೆಗಳೆಲ್ಲ ಹೊರಬೀಳಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ಅವರೇ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಅವರೇ ಫೈನಾನ್ಸ್ ಮಿನಿಸ್ಟರ್. ಅದೇ ಈ 5 ಬೀಸ್ಗಳಿದಾವಲ್ಲ, ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ಯಾರು ತಗೊಂಡಿರೋದು? ಬರುತ್ತೆ ಈಚೆಗೆ ಸರ್ವೆ ಮಾಡಕ್ಕೆ 10 ಕೋಟಿ ಅಂತನಾ? ಓಕೆ. ಅಂದ್ರೆ ಅವರು ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ?
ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. 2 ದಿನದಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತೆ. ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರ್ತೀವಿ ಅಂತ ನಾವು ಸರ್ಕಾರ ಬಂದ ಮೊದಲನೇ ದಿನ ಪ್ರಥಮ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡಿ ಇಲ್ಲಿವರೆಗೂ ಕೂಡ ಕೊಟ್ಕೊಂಡು ಬಂದಿದ್ದೇವೆ. ಗೃಹಲಕ್ಷ್ಮಿದು ಮಾತ್ರ 2 ತಿಂಗಳಿಂದ ನಿಂತಿತ್ತು, ನಿನ್ನೆ ರಿಲೀಸ್ ಮಾಡಿದ್ದೇವೆ, ಅದು ಕೂಡ ಬರುತ್ತೆ. ಸೋಫಾರ್ ಸರ್ಕಾರ ಬಂದಾಗಿಂದ ಇಲ್ಲಿವರೆಗೂ ಕೂಡ ಕೊಡ್ತಾನೆ ಇದ್ದೀವಿ, ಕೊಡ್ತೀವಿ, ಕೊಡ್ತಾ ಇರ್ತೇವೆ. ಗೃಹಲಕ್ಷ್ಮಿ ಹಣ ನಂಬಿ ಅದೆಷ್ಟೋ ಹೆಣ್ಮಕ್ಳು ಜೀವನವನ್ನ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ತಡವಾಗಿ ಹಣ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವು ಗ್ಯಾರಂಟಿಯನ್ನ ಕರೆಕ್ಟ್ ಆಗಿ ಕೊಟ್ರೆ ಪ್ರಚಾರ ಅಥವಾ ಮಾಡುವಂತ ಅಗತ್ಯ ಇಲ್ಲ. ಪ್ರಚಾರ ಮಾಡಿ ಏನು ಮಾಡಬೇಕಾಗಿಲ್ಲ. ಜನಗಳಿಗೆ ತಲುಪಿದ್ರು 10 ಕೋಟಿಯಲ್ಲಿ 5 ಕೋಟಿ ಲಾಕರ್ಗೆ, 3 ಕೋಟಿ ನಿಮ್ಮ ಮನೆಗೆ. ಹೆಂಗೆ ಇದು? ಅಲ್ಲಿ 2,000 ಸಿಗ್ತಾ ಇಲ್ಲ ಅಂತ ಹೇಳಿ ಪಾಪ ಕೆಲವರೆಲ್ಲ ಆಳುತ್ತಾ ಇದ್ದಾರೆ. ಇದು ನಿಜವಾಗ್ಲೂ ಬಹಳ ಕೆಟ್ಟ ರೀತಿಯಲ್ಲಿ ಹೋಗ್ತಾ ಇದೆ. ಇದನ್ನ ಸಿದ್ದರಾಮಯ್ಯನವರಿಂದೆಲ್ಲ ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ನೋಡೋಣ ನಿಜವಾಗಿ ಆಗಿದ್ರೆ ಏನಾಗುತ್ತೆ. ಇನ್ನು ಡಿಕೆ ಶಿವಕುಮಾರ್, ಇನ್ನು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಬಾಂಬ್ ಮೇಲೆ ಬಾಂಬ್ ಸಿಡಿಸ್ತಾ ಇದ್ದಾರೆ. ಇದೀಗ ನೇರವಾಗಿ ಸಿದ್ದರಾಮಯ್ಯ ಅವರನ್ನೇ ಗುರಿಯಾಗಿರಿಸಿಕೊಂಡು ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಏನ್ ಆರೋಪ? ಬನ್ನಿ ನೋಡೋಣ. ಗ್ಯಾರಂಟಿ ಹೊಡೆತಕ್ಕೆ ಖಾಲಿಯಾಗ್ತಿದೆ ಖಜಾನೆ. ಆದ್ರೂ ಗ್ಯಾರಂಟಿ ಸರ್ವೆಗೆ 10 ಕೋಟಿ ಖರ್ಚು. ಗೃಹಲಕ್ಷ್ಮಿ ಹಣ 3 ತಿಂಗಳುಗಳಿಂದ ಬಂದಿಲ್ಲ. ಅನ್ನಭಾಗ್ಯದ ಅಕ್ಕಿ ಹಣ ಹತ್ರ 6 ತಿಂಗಳುಗಳಿಂದ ಬಂದಿಲ್ಲ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಸಿದ್ದರಾಮಯ್ಯ ಸರ್ಕಾರದ ಸಚಿವರು ಮೂಗಿಗೆ ತುಪ್ಪ ಹಚ್ಚುತ್ತಲೇ ಇದ್ದಾರೆ. ಬಿಜೆಪಿಗರಂತೂ ಬೊಕ್ಕಸವೇ ಖಾಲಿಯಾಗಿದೆ, ಎಲ್ಲಿಂದ ದುಡ್ಡು ತರ್ತಾರೆ ಅಂತ ವ್ಯಂಗ್ಯವಾಡ್ತಿದ್ದಾರೆ. ಇದೀಗ ಎಂಎಲ್ಸಿ ಎಚ್ ವಿಶ್ವನಾಥ್ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ಯಾರಂಟಿ ಸರ್ವೆಗೆ 10 ಕೋಟಿ ಖರ್ಚಾಗಿದೆ ಎನ್ನುತ್ತಿದ್ದಾರೆ. ಗ್ಯಾರಂಟಿ ಪ್ರಚಾರಕ್ಕೆ 10 ಕೋಟಿ. ಗ್ಯಾರಂಟಿ ಹೊಡೆತಕ್ಕೆ ಸರ್ಕಾರದ ಹುಂಡಿ ಖಾಲಿಯಾಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಬಿಡಿಗಾಸು ಇಲ್ವಂತೆ. ಆದರೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ಖರ್ಚು ಮಾಡಲಾಗಿದೆಯಂತೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೆ ಸರ್ವೆ ಕೆಲಸ ನೀಡಿದ್ದಾರಂತೆ. ಕೆಲವೇ ದಿನಗಳಲ್ಲಿ ದಾಖಲೆಗಳೆಲ್ಲ ಹೊರಬೀಳಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ಅವರೇ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಅವರೇ ಫೈನಾನ್ಸ್ ಮಿನಿಸ್ಟರ್. ಅದೇ ಈ 5 ಬೀಸ್ಗಳಿದಾವಲ್ಲ, ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ಯಾರು ತಗೊಂಡಿರೋದು? ಬರುತ್ತೆ ಈಚೆಗೆ. ಸರ್ವೆ ಮಾಡಕ್ 10 ಕೋಟಿ ಅಂತಾರ? ಓಕೆ. ಅಂದ್ರೆ ಅವರು ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರ ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. 2 ದಿನದಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತೆ. ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರ್ತೀವಿ ಅಂತ ನಾವು ಸರ್ಕಾರ ಬಂದ ಮೊದಲನೇ ದಿನ ಪ್ರಥಮ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡಿ ಇಲ್ಲಿವರೆಗೂ ಕೂಡ ಕೊಟ್ಕೊಂಡು ಬಂದಿದ್ದೇವೆ. ಗೃಹಲಕ್ಷ್ಮಿದು ಮಾತ್ರ 2 ತಿಂಗಳಿಂದ ನಿಂತಿತ್ತು, ನಿನ್ನೆ ರಿಲೀಸ್ ಮಾಡಿದ್ದೇವೆ, ಅದು ಕೂಡ ಬರುತ್ತೆ. ಸೋಫಾರ್ ಸರ್ಕಾರ ಬಂದಾಗಿಂದ ಇಲ್ಲಿವರೆಗೂ ಕೂಡ ಕೊಡ್ತಾನೆ ಇದ್ದೀವಿ, ಕೊಡ್ತೀವಿ, ಕೊಡ್ತಾ ಇರ್ತೇವೆ. ಗೃಹಲಕ್ಷ್ಮಿ ಹಣ ನಂಬಿ ಅದೆಷ್ಟೋ ಹೆಣ್ಮಕ್ಳು ಜೀವನವನ್ನ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ತಡವಾಗಿ ಹಣ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವು ಗ್ಯಾರಂಟಿಯನ್ನ ಕರೆಕ್ಟ್ ಆಗಿ ಕೊಟ್ರೆ ಪ್ರಚಾರ ಅಥವಾ ಮಾಡುವಂತ ಅಗತ್ಯ ಇಲ್ಲ. ಪ್ರಚಾರ ಮಾಡಿ ಏನು ಮಾಡಬೇಕಾಗಿಲ್ಲ. ಜನಗಳಿಗೆ ತಲುಪಿದ್ರು 10 ಕೋಟಿಯಲ್ಲಿ 5 ಕೋಟಿ ಲಾಕರ್ಗೆ, 3 ಕೋಟಿ ನಿಮ್ಮ ಮನೆಗೆ. ಹೆಂಗೆ ಇದು? ಅಲ್ಲಿ 2,000 ಸಿಗ್ತಾ ಇಲ್ಲ ಅಂತ ಹೇಳಿ ಪಾಪ ಕೆಲವರೆಲ್ಲ ಆಳುತ್ತಾ ಇದ್ದಾರೆ. ಇದು ನಿಜವಾಗ್ಲೂ ಬಹಳ ಕೆಟ್ಟ ರೀತಿಯಲ್ಲಿ ಹೋಗ್ತಾ ಇದೆ. ಇದನ್ನ ಸಿದ್ದರಾಮಯ್ಯನವರಿಂದೆಲ್ಲ ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ನೋಡೋಣ ನಿಜವಾಗಿ ಆಗಿದ್ರೆ ಏನಾಗುತ್ತೆ. ಇನ್ನು ಡಿಕೆ